ಏನು ಅಂದ್ರೆ? ಏನ್ ರಾಜಮ್ಮ ಈ ಟೈಮ್ನಲ್ಲಿ? ಇವತ್ತು ನಮ್ ಮದ್ವೆ ದಿನ. ಅದಕ್ಕೆ ನಾನ್ ನಿನ್ನ ಬಂದ್ ನೋಡದ್ನಲ್ಲ. ನೀವು ನನ್ನನ್ನು ಆಶೀರ್ವಾದ ಮಾಡ್ಲಿಲ್ವಲ್ಲ. ನಮಸ್ಕಾರ ಮಾಡ್ತೀನ್ರಿ. ಇರಿ. ನಿನಗೆ ವಿಶ್ ಮಾಡ್ಬೇಕು ಅಂತಾನೆ ಬಂದೆ. ಮುರಳಿ ಏನೇನೋ ಮಾತಾಡ್ಬಿಟ್ಟ, ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಇದಕ್ಕೆಲ್ಲ ಯಾವಾಗ್ಲೂ ಕೊನೆ ಆಗುತ್ತೆ. ನಿಮ್ ಹತ್ರ ಒಂದ್ ಕೇಳ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದೀನಿ. ನನ್ ಗಂಡ ಏನ್ ಮಾಡಿದ್ರು ಅದು ಸರಿಯಾಗಿ ಇರತ್ತೆ ಅಂತ ಇದುವರೆಗೂ ನಾನ್ ನಂಬಿಕೆ ಇಟ್ಕೊಂಡಿದೀನಿ. ಆದ್ರೆ ಕೇಳಕ್ ಧೈರ್ಯ ಬರ್ಲಿಲ್ಲ. ಈಗ ಕೇಳ್ಬೇಕು ಅನಿಸ್ತು. ನೀವು ಯಾಕೆ ಮತ ಬದಲಾಯಿಸಿದ್ರಿ? ಯಾಕೆ ಇದುವರೆಗೂ ನನ್ನ ಹತ್ರ ಅದರ ಬಗ್ಗೆ ಹೇಳಲೇ ಇಲ್ಲ? ನೀನ್ ಕೇಳಲೇ ಇಲ್ವಲ್ಲ ರಾಜಮ್ಮ. ನೀನ್ ಯಾಕೆ ಕೇಳಲಿಲ್ಲ ಅಂತ ನನಗೆ ಗೊತ್ತು. ನಾನು ನಿನ್ನನ್ನು ಬದಲಾಯಿಸ್ಬಿಡ್ತೀನೋ ಅಂತ ಭಯ. ನಾನ್ ಅದರ ಬಗ್ಗೆ ಹೇಳಕ್ ಬಂದಾಗಲ್ಲ ನೀನ್ ಕೇಳಕ್ ಇಷ್ಟವಿಲ್ಲದೆ ತಾನೇ ಇದ್ದೆ. ಏಸು ಕ್ರಿಸ್ತನ ಬಗ್ಗೆ ನೀನ್ ಏನ್ ಅನ್ಕೊಂಡಿದೀಯ? ಅವರು ದೇವರ ಅವತಾರ ಅಂತ ಅನ್ಕೊಂಡಿದೀನಿ. ಅವತಾರ್ ಅಂದ್ರೆ ಕೆಳಗೆ ಇಳಿದು ಬರುವುದು ಅಂತ ಅರ್ಥ. ಅವ ಅಂದ್ರೆ ಕೆಳಗೆ, ತಾರ್ ಅಂದ್ರೆ ಇಳಿಯುವುದು. ಅದಕ್ಕೆ ಬಹುವಚನ ಇಲ್ಲ. ಅವತಾರ್ನೇ ಅವತಾರಗಳು ಅಂತ ನಮ್ ಕನ್ನಡದಲ್ಲಿ ಹೇಳಕ್ ಶುರು ಮಾಡಿದ್ರು. ಪುರಾಣಗಳಲ್ಲಿ ಹಲವಾರು ಅವತಾರಗಳನ್ನು ನೋಡಿದ್ದೀವಿ. ರಾಮ, ಕೃಷ್ಣ ಅಂತ ಹಲವು ಹೆಸರುಗಳನ್ನು ಹೇಳ್ತೀವಿ. ರಾಮ ರಾವಣನನ್ನು ವಧೆ ಮಾಡಿದ್ರು, ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ್ರು. ಯಾಕೆ? ಚಾಮುಂಡಿಗೆ ಮಹಿಷಾಸುರ ಮರ್ದಿನಿ ಅಂತ ಕೂಡ ಹೆಸರಿದೆ. ದುಷ್ಟ ನಿಗ್ರಹ, ಇಷ್ಟ ಪರಿಪಾಲನಾ ಅಂತ ಹೇಳ್ತಾರೆ. ದೇವರು ದುಷ್ಟರನ್ನು ನಾಶ ಮಾಡಿ ತನಗೆ ಇಷ್ಟವಾದವರನ್ನು ಕಾಪಾಡ್ತಾರೆ ಅಂತ ಅರ್ಥ. ಆದ್ರೆ ನಿಜವಾಗಿ ಒಂದೇ ಅವತಾರವಾಗಿ ಪ್ರಪಂಚಕ್ಕೆ ಇಳಿದು ಬಂದ ಯೇಸು ಕ್ರಿಸ್ತ ಯಾರನ್ನು ನಾಶ ಮಾಡಕ್ ಬರಲಿಲ್ಲ. ದುಷ್ಟನನ್ನು ತನಗೆ ಇಷ್ಟವಾದವನ್ನಾಗಿ ಬದಲಾಯಿಸಕ್ ಬಂದ್ರು. ಪಾಪವನ್ನು ಬಿಟ್ಟು ಪಾಪಿಗಳನ್ನು ಪ್ರೀತಿಸುವ ಯೇಸುವನ್ನು ನಾನು ನಿಜವಾದ ದೇವನಾಗಿ ಒಪ್ಕೊಂಡೆ. ಅವರು ಒಬ್ಬರೇ ದೇವರು. ಅವರನ್ನು ಸ್ವಂತ ರಕ್ಷಕನಾಗಿ ಒಪ್ಕೊಂಡವರೇ ಮುಕ್ತಿ ಪಡೆಯಬಹುದು, ಅಂದರೆ ಮೋಕ್ಷ ಹೊಂದಬಹುದು. ನಾನ್ ನಿನ್ನ ತಪ್ಪಾಗಿ ತಿಳ್ಕೊಳ್ಳೇ ಇಲ್ಲ. ಖಂಡಿತ ಒಂದಿನ ಕಾರಣನ ಕೇಳ್ತೀಯ ಅಂತ ಗೊತ್ತು. ಇವತ್ತಾದ್ರೂ ಕೇಳ್ಬೇಕು ಅಂತ ಅನಿಸ್ತಲ್ಲ, ತುಂಬಾ ಸಂತೋಷ. ಯಾಕೆ ಬದಲಾದೆ ಎನ್ನುವ ಕಾರಣ ಗೊತ್ತಿಲ್ಲ ಅಂತ ಹೇಳಿದೆ. ಆದ್ರೆ ನಾನು ಯಾವಾಗ ಬದಲಾದೆ ಅಂತ ನಿನಗೆ ಜ್ಞಾಪಕ ಇಲ್ಲ? ಹಲೋ, ಐ ಆಮ್ ಸಾರಿ ಮಿಸ್ಟರ್ ರಂಗಾಚಾರಿ, ಪಲ್ಸ್ ತುಂಬಾ ಇಳ್ದೋಗಿದೆ. ನಮ್ಮಿಂದ ಏನು ಮಾಡಲು ಆಗೋದಿಲ್ಲ. ಹೇಗಾದ್ರೂ ನನ್ನ ಮಗನ ಕಾಪಾಡಿ ಡಾಕ್ಟರ್. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್, ನಾನ್ ಖರ್ಚು ಮಾಡಕ್ಕೆ ರೆಡಿ ಆಗಿದ್ದೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಸಾರಿ ಸರ್, ಹೆಡ್ ಇಂಜರಿ, ಅದರಲ್ಲೂ ಹೆಮರೇಜ್ ಬೇರೆ, ರಕ್ತ ತುಂಬಾ ಹೋಗಿದೆ. ಇನ್ನು ಏನು ಮಾಡಕ್ಕಾಗಲ್ಲ. ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ. ನಿಮ್ ಮಗನಿಗೆ ಏನಾಯ್ತು? ಕಾರ್ ಆಕ್ಸಿಡೆಂಟ್ ನಲ್ಲಿ
ತಲೆಗೆ ಬಿದ್ದು ತುಂಬಾ ಸೀರಿಯಸ್ ಆಗಿದ್ದಾನೆ. ನಮ್ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನ್ನ ಕಾಪಾಡೋದು ತುಂಬಾ ಕಷ್ಟ ಅಂತ ಡಾಕ್ಟ್ರೇ ಹೇಳ್ಬಿಟ್ರು. ಇಬ್ರು ಚಿಕ್ಕ ಮಕ್ಕಳು ಬೇರೆ, ಅವನ್ ಹೆಂಡತಿನೂ ಇಲ್ಲ. ನಿಮ್ ಮಗನ್ನ ನಂಗೆ ತೋರಿಸಿ. ನಿಮಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ನಾನು ಅವ್ರಿಗೋಸ್ಕರ ಜಪ ಮಾಡ್ತೀನಿ. ನಂಬಿಕೆಯಿಂದ ಬನ್ನಿ. ಅವನು ನನ್ನನ್ನು ನೋಡಿ ಕರೆಯುತ್ತಾನೆ. ನಾನು ಅವನಿಗೆ ಪುನರ್ಜನ್ಮ ದಯಪಾಲಿಸುತ್ತೇನೆ. ಆಪತ್ತಿನಲ್ಲಿ ನಾನೇ ಅವನ ಜೊತೆ ಇದ್ದು ಅವನನ್ನು ತಪ್ಪಿಸಿ ಅವನನ್ನು ಗುಣಪಡಿಸುವೆ. ಇನ್ನು ಮುಂದಿನ ದಿನಗಳಲ್ಲಿ ಅವನನ್ನು ತೃಪ್ತಿಪಡಿಸಿ ನಾನು ಅವನನ್ನು ಸದಾ ರಕ್ಷಿಸುತ್ತೇನೆ. ನನ್ನ ಪ್ರೀತಿಯ ಯೇಸು ಪ್ರಭುವೇ, ನಿಮ್ಮನ್ನು ಜಪಿಸುತ್ತೇವೆ, ಹೊಗಳುತ್ತೇವೆ, ನಮಸ್ಕರಿಸುತ್ತೇವೆ. ಈಗ ಈ ನಿನ್ನ ಸೇವಕ ಪ್ರೀತಿಯ ಸಹೋದರನಿಗಾಗಿ ಜಪಿಸುತ್ತೇನೆ. ಈ ಪ್ರೀತಿಯ ಮಗನನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಆಮೆನ್. ಇವತ್ತು ನನ್ನ ಮಗ ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ಕೃತಜ್ಞತೆ ಅಂತ ಹೇಳಬೇಕು ಅಂದ್ರೆ ಅದು ಆ ದೇವರಿಗೆ ಹೇಳಬೇಕು. ನಿಮ್ಮ ಮಗನನ್ನು ಕಾಪಾಡಿದ್ದು ನಾನಲ್ಲ, ಯೇಸು ಕ್ರಿಸ್ತ. ನೀವು ಒಬ್ಬ ಸಂಸ್ಕೃತ್ ಕಾಲೇಜ್ ಪ್ರೊಫೆಸರ್. ಎಲ್ಲ ವೇದಗಳನ್ನು ಓದಿದ್ದೀರಾ. ಈ ವೇದವನ್ನು ಓದಿ ನೋಡಿ. ಆ ವೇದಗಳಲ್ಲಿ ಹೇಳಿರುವ ಹಲವು ವಿಷಯಗಳಿಗೆ ಈ ವೇದ ಉತ್ತರ ನೀಡುತ್ತೆ. ಕೋಪ ಇಲ್ವಲ್ಲ? ನನ್ ಮನಸ್ಸಿನಲ್ಲಿ ಏನೋ ಕೊರತೆ ಇದೀರಿ. ಮುಂದಿನ ಜನ್ಮದಲ್ಲಾದ್ರೂ ನಾನ್ ಕ್ರಿಶ್ಚಿಯನ್ ಆಗಿ ಹುಟ್ಬೇಕು ಅನ್ಸುತ್ತೆ. ಯಾಕ್ರಿ ನಗ್ತೀರಾ? ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಹುಟ್ಟಿ ಮತ್ತೆ ಮರಣ ಹೊಂದಿ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ತಾಯಿಯ ಗರ್ಭದಲ್ಲಿ ಮಲಗಬೇಕು. ಇದ್ ಸಂಸಾರೆ ಬಹುದೊಂದ್ ಸಾರೆ. ಈ ಲೌಕಿಕ ಪ್ರಯಾಣ ಬಹಳ ಕಷ್ಟ. ಕೃಪೆಯ ಪ್ಯಾರೆ ಪಾಹಿ ಮುರಾರೆ. ಮರಣವನ್ನು ಗೆಲ್ಲುವವನೇ, ನಿನ್ನ ಕೃಪೆಯಿಂದ ನನ್ನನ್ನು ಕಾಪಾಡು. ಇದನ್ನ ನಾನ್ ಹೇಳಲಿಲ್ಲ, ಶ್ರೀ ಶಂಕರಾಚಾರ್ಯರು ಭಜಗೋವಿಂದದಲ್ಲಿ ಹೇಳಿದ್ದು. ನನಗ್ ಗೊತ್ತಿರೋ ಮಟ್ಟಿಗೆ ಮರಣವನ್ನು ಗೆದ್ದ ಒಂದೇ ದೇವರು ಯೇಸು ಕ್ರಿಸ್ತನೇ.
ಒಬ್ಬ ಹಿಂದೂನಾ ಅಮ್ಮ? ಮೊದ್ಲು ನಿಮ್ಗೆ ಅಮ್ಮ, ಆಮೇಲೆ ಬೇರೆದೆಲ್ಲ. ಅವ್ರು ಮಾಡಿದ್ದೇನು ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಲ್ಲ? ಅವ್ರೇನೋ ಮಾಡಿದ್ರು. ಅವ್ರು ಮಾಡಿದ್ದು ದ್ರೋಹ. ನಿನ್ಗೆ ಅವರೇ ಬೇಕು ಅಂತ ಆದ್ರೆ ನೀನು ಅವ್ರ ಜೊತೆಲೆ ಹೋಗ್ಬಿಡುವು. ಅವ್ರ ಸಾಹಸನೇ ಬೇಡ ಅಂತ ನಾನು ಅವ್ರಿಗೆ ತರ್ಪಣ ಬಿಟ್ಬಿಟ್ನಲ್ಲ. ಆತರ ಪಡ್ಬೇಡ. ಅಪ್ಪ ಬದಲಾಗೋದಕ್ಕೆ ಕಾರಣ ನೀನೆ. ಹತ್ತು ವರ್ಷಕ್ ಮುಂಚೆ ನಿನ್ಗೆ ಆಕ್ಸಿಡೆಂಟ್ ಆಗಿ ನೀನ್ ಬದುಕೋದೇ ಕಷ್ಟ ಅಂತ ನಮ್ಮತ್ರ ಡಾಕ್ಟರ್ ಹೇಳ್ದಾಗ ನಿನ್ನನ್ನು ಕಾಪಾಡಿದ್ದು ಬೇರೆ ಯಾರೂ ಅಲ್ಲ. ನಿನ್ಗ್ ದ್ರೋಹ ಮಾಡಿದ್ರು ಅಂತ ಹೇಳ್ತೀಯಲ್ಲ ನಿಮ್ಮಪ್ಪ, ಅವರು ಪೂಜಿಸುವುದು ನಿನಗೆ ವೇದಗಳೆಲ್ಲ ಗೊತ್ತು, ಅವರಿಗೆ ಅದರ ಪೂರ್ತಿ ಅರ್ಥವೂ ಗೊತ್ತು. ಅವರು ಮತವನ್ನು ಕೊಂಡಾಡಲಿಲ್ಲ, ಅವರು ದೇವರನ್ನು ಕೊಂಡಾಡುತ್ತಾರೆ. ನೀನು ನಿನ್ ದೇವರನ್ನು ಬಿಟ್ಟು ಮತವನ್ನು ಕೊಂಡಾಡ್ತೀಯ. ಅವರು ನಿನ್ಗೆ ಅಪ್ಪ ಆಗಿದ್ರು ನೀನ್ ಅವರನ್ನ ಕ್ರಿಶ್ಚಿಯನ್ ಆಗಿ ನೋಡ್ತಿದೀಯ. ನೀನು ಹಿಂದೂನೇ ಆಗಿದ್ರು ಅವ್ರು ನಿನ್ನನ್ನ ಮಗನಾಗಿ ನೋಡ್ತಿದ್ದಾರೆ. ನಿನಗ್ ಕೋಪ ಮಾಡ್ಕೊಳಕ್ ಮಾತ್ರ ಗೊತ್ತು, ಅವರಿಗೆ ಪ್ರೀತಿ ತೋರ್ಸಕ್ಕೂ ಗೊತ್ತು. ನಿನಗಪ್ಪ ಬೇಡ, ಅಪ್ಪನ ಪ್ರೀತಿಸುವ ಅಮ್ಮನೂ ಬೇಡ, ಮಗಳನ್ನು ಪ್ರೀತಿಸುವ ಅಳಿಯಾನೂ ಬೇಡ. ಶಾಸ್ತ್ರವು ಸಂಪ್ರದಾಯ ಮಾತ್ರ ಸಾಕು ಅಂದ್ರೆ ನೀನ್ ಸನ್ಯಾಸಿಯಾಗಿ ಹೋಗ್ಬಿಡು. ಯಾಕೆ ಎಲ್ಲರ ಸಂಸಾರವನ್ನ ಶಪಿಸ್ತಾ ಇದೀಯಾ? ಅಸತೋ ಮಾ ಸದ್ಗಮಯ. ನಿಜವಿಲ್ಲದ ವಾತಾವರಣದಿಂದ ನನ್ನನ್ನು ಸತ್ಯದ ಮಾರ್ಗಕ್ಕೆ ಕರ್ಕೊಂಡು ತಮಸೋ ಮಾ ಜ್ಯೋತಿರ್ಗಮಯ. ಕತ್ತಲೆಯಿಂದ ನನ್ನನ್ನು ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯೋರ್ಮಾ ಅಮೃತಂ ಗಮಯ. ಮರಣದಿಂದ ನನ್ನನ್ನು ಬಾಳಿನ ಹಾದಿಗೆ ಕರೆದುಕೊಂಡು ಹೋಗು. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಡರೇ ಶಯನಂ. ಈ ಸಂಸಾರೇ ವಹ ದುಸ್ತಾರೆ, ಕೃಪ್ಯ ಪ್ರಯೇ ವಹಿ ಮುರಾರಿ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಡರೇ ಶಯನಂ. ಈ ಸಂಸಾರೇ ವಹ ದುಸ್ತಾರೆ.